சக்தியே ஆதிபராசக்தியே, ஓம் சக்தியே மருவூரரசியே, ஓம் சக்தியே ஓம் விநாயகா, ஓம் சக்தியே ஓம் காமாட்சியே, ஓம் சக்தியே ஓம் பங்காரு காமாட்சியே. ஓம் சக்தியே பங்காரு அடிகளே ஓம், ஓம் சக்தியே பங்காரு அடிகளே ஓம், ஓம் சக்தியே பங்காரு அடிகளே ஓம், ஓம் ஓம் ஓம். ಓಂ ಶಕ್ತಿ. ಹತ್ತಿಯು ಬೀಜಗಳೊಂದಿಗೆ ಉಂಡೆಯೊಳಗೆ ಇರುತ್ತದೆ. ನೀವು ಅದನ್ನು ಪಕ್ವತೆಯೊಂದಿಗೆ ತೆಗೆದು ಬಳಸಿದರೆ ಅದನ್ನು ದಿಂಬು ಅಥವಾ ಹಾಸಿಗೆಯಾಗಿ ಬಳಸಬಹುದು. ನೀವು ಅದನ್ನು ಗಾಳಿಯಲ್ಲಿ ಬಿಟ್ಟರೆ ಅದು ನಿಷ್ಪ್ರಯೋಜಕವಾಗುತ್ತದೆ. ಅದೇ ರೀತಿ ನಿಮ್ಮ ಮನಸ್ಸನ್ನು ಅಲೆದಾಡಲು ಬಿಡದೆ ಏಕಾಭಿಮುಖವಾಗಿಸಿ ಪಕ್ವವಾಗಿಸಿಕೊಂಡು ಬರಬೇಕು. ಆಗ ಮಾತ್ರ ನೀವು ಒಳ್ಳೆಯ ಕಾರ್ಯಗಳಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ನಿಮ್ಮ ಮನಸ್ಸು ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಾರಂಭಿಸಿಬಿಡುತ್ತದೆ. ಇದು ಅಮ್ಮನವರ ದೈವವಾಣಿ. ಓಂ ಶಕ್ತಿ. ಅಮ್ಮನ ನೆನೆ ಮನವೇ ಮೇಲ್ಮರವು